Hello everyone, welcome to Navras Maths Tutorials, exercise number 2.4, third question. ನೋಡಿ ಏನು ಕೊಟ್ಟಿದ್ದಾರೆ, factorize the following using appropriate identities ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 9x² ಪ್ಲಸ್ 6xy ಪ್ಲಸ್ y² ಅಂತ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಕೊಟ್ಟಾಗ ನಾವು ಯಾವ ಐಡೆಂಟಿಟಿ ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಆದ್ರೆ ನಾವು ನೋಡ್ಬೇಕು. ಫಸ್ಟ್ ಈ ಎಕ್ಸ್ಪ್ರೆಷನ್ ನೋಡಿ, ಇಲ್ಲಿನೂ ಸ್ಕ್ವೇರ್ ಇದೆ, ಇಲ್ಲಿನೂ ಸ್ಕ್ವೇರ್ ಇದೆ ಅಲ್ವಾ. ಸೊ ಈ ರೀತಿ ಇದ್ದಾಗ ನಮ್ಗೆ ಯಾವ್ದು ನೆನಪಾಗತ್ತೆ ನೋಡಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a² ಪ್ಲಸ್ 2ab ಪ್ಲಸ್ b². ಈ ರೀತಿನೇ ಇದೆ ಅಲ್ವಾ ಇದನ್ನು. ನೋಡಿ ಇಲ್ಲಿ a² ಬದಲು ಇಲ್ಲಿ 9x² ಇದೆ. ಇದನ್ನ ನಾವು ಬರ್ಕೋಬಹುದಲ್ವಾ, 3x² ಅಂತಾನು ಬರ್ಕೋಬಹುದು ಅಲ್ವಾ. 3² ಅಂದ್ರೆ 9 ಆಗತ್ತೆ, x² ಅಂದ್ರೆ x² ಆಗತ್ತೆ. ಸೊ ಅದೇ ಐಡೆಂಟಿಟಿ ಯೂಸ್ ಮಾಡಿ ಬರೆಯೋಣ. ನೋಡಿ ಪ್ಲಸ್ 2ab ಅಂದ್ರೆ 2 ಇಂಟು a ಇಸ್ ಈಕ್ವಲ್ಸ್ ಟು ಏನಿದೆ 3x ಆಗತ್ತೆ, b ಇಸ್ ಈಕ್ವಲ್ಸ್ ಟು ಏನಿದೆ y ಇದೆ. ಸೊ 2ab ಅಂತಂದ್ರೆ 2 ಇಂಟು 3x ಇಂಟು y ಪ್ಲಸ್ y² ಆಗತ್ತಲ್ವಾ. 2 3 6 xy ಇಲ್ಲಿ ಬಂತಲ್ವಾ. ಸೊ ಅಷ್ಟೇ, ಇದನ್ನ ಸ್ವಲ್ಪ ನಾವು ಗಮನ ಮಾಡಿ ನೋಡಿದ್ರೆ ನಮ್ಗೆ ಫಾರ್ಮುಲಾಸ್ ಗೊತ್ತಾಗುತ್ತೆ. ಸೊ ಈಗಿದ್ದಾಗ ನಾವೇನಂತ ಬರಿಬಹುದು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರಿಬೇಕಾಗತ್ತೆ. ಈಗ ಇಲ್ಲಿ a ಏನಿದೆ 3x ಇದೆ, ಪ್ಲಸ್ b ಏನಿದೆ y ಇದೆ, ಹೋಲ್ ಸ್ಕ್ವೇರ್ ಅಲ್ವಾ. ಇದೇ ಆನ್ಸರ್ ಅಂತ ಕೊಡ್ಬೋದು, ಆದ್ರೂ ನಾವು 3x ಪ್ಲಸ್ y ಇಂಟು 3x ಪ್ಲಸ್ y, ಯಾಕಂದ್ರೆ ಸ್ಕ್ವೇರ್ ಇದೆ ಅಲ್ವಾ, 2 ಟೈಮ್ಸ್ ಕೂಡ ಬರೆದು ಕೊಡ್ಬೋದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, 4y² ಮೈನಸ್ 4y ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೋಡಿ ಇದೇ ಫಾರ್ಮುಲಾನೇ ಅಪ್ಲೈ ಆಗತ್ತೆ, ಆದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರ್ಕೊಳ್ಳೋಣ. a ಮೈನಸ್ ಬಿ ಏನಿರುತ್ತೆ, a² ಮೈನಸ್ 2ab ಇರುತ್ತೆ, ಪ್ಲಸ್ b² ಇರುತ್ತೆ ಅಲ್ವಾ. ನೋಡಿ ಅದೇ ರೀತಿ ಇದೆ ಅಲ್ವಾ ಇಲ್ಲಿ. ಸೊ ಇಲ್ಲಿ ಏನಿದೆ, a ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 2y ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದಲ್ವಾ. ಸೊ a ಇಸ್ ಈಕ್ವಲ್ಸ್ ಟು 2y ಆಯ್ತು, b ಇಸ್ ಈಕ್ವಲ್ಸ್ ಟು 1 ಇದೆ, ಸೊ 1 ಅಂತ ಬರ್ಕೊಳ್ಳೋಣ. 1² ಅಂದ್ರೆ 1 ಆಗತ್ತಲ್ವಾ, ಅದಕ್ಕೆ ಮೈನಸ್ 2 ಇಂಟು ab, a ಪ್ಲೇಸ್ ಅಲ್ಲಿ ಏನಿದೆ 2y ಇದೆ, b ಪ್ಲೇಸ್ ಅಲ್ಲಿ 1 ಇದೆ, ಪ್ಲಸ್ 1². ಓಕೆ, ಈಗ ನೋಡಿ 2 2s 4 ಇಂಟು y 4y. ನೋಡಿ ಮೈನಸ್ 4y ಆಯ್ತಲ್ವಾ, ಇಂಟು 1 ಮಾಡಿದ್ರೆ ಅದೇ ಬರುತ್ತೆ. ಸೊ ನಮ್ಗೆ ಎಲ್ಲ ಕರೆಕ್ಟ್ ಬಂತಿದ್ದು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ. ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರಿಬಹುದು ನಾವು. ನೋಡಿ 2y ಮೈನಸ್ 1 ಹೋಲ್ ಸ್ಕ್ವೇರ್, ಆರ್ ಇದನ್ನು ಅದೇ ರೀತಿ 2y ಮೈನಸ್ 1 ಇಂಟು 2y ಮೈನಸ್ 1, ಈ ರೀತಿ ಕೂಡ ಬರಿಬಹುದು. ಓಕೆ, ಈಗ ಥರ್ಡ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, x² ಮೈನಸ್ y² ಅಪಾನ್ 100 ಅಂತ ಕೊಟ್ಟಿದ್ದಾರೆ. ಇದನ್ನ ಫಸ್ಟ್ ಯಾವ ರೀತಿ ಹಾಕೋಬಹುದು ನೋಡೋಣ. x² ಮೈನಸ್ y ಅಪಾನ್ 10 ಹೋಲ್ ಸ್ಕ್ವೇರ್. ನೋಡಿ ಈಗ ಹೇಳ್ಬೋದಲ್ವಾ, a² ಮೈನಸ್ b² ಅಂತ. a² ಮೈನಸ್ b² ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಗತ್ತಲ್ವಾ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಂತ ಬರಿಬಹುದು ನಾವು, a ಇಸ್ ಈಕ್ವಲ್ಸ್ ಟು ಏನಿದೆ x ಇದೆ, b ಇಸ್ ಈಕ್ವಲ್ಸ್ ಟು y ಅಪಾನ್ 10 ಇದೆ. ಸೊ x ಪ್ಲಸ್ y ಅಪಾನ್ 10, x minus y upon 10. Okay, this is the answer. Okay, ಈಗ ನೆಕ್ಸ್ಟ್ ಒನ್